ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ 12 ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಮೀನರಾಶಿಯ ಪೂರ್ವಭದ್ರ, ಉತ್ತರ ಭಾದ್ರಪದ ಹಾಗೂ ರೇವತಿ ನಕ್ಷತ್ರ ಸಂಜಾತರಲ್ಲಿ ರೇವತಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಉತ್ತರ ಭಾದ್ರ ಹಾಗೂ ಪೂರ್ವಭದ್ರ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲ ಉಂಟು. ಮೀನರಾಶಿ ಸಂಜಾತರಿಗೆ ಜನ್ಮ ರಾಶಿಯಲ್ಲಿಯೇ ಶನಿ ಸಂಚಾರವಿರುವುದು ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕವಾದಂತಹ ಅಶಾಂತಿ ಮತ್ತು ಚಿಂತೆ, ದುಗುಡಗಳು, ನಿಮ್ಮಲ್ಲಿ ದುಮ್ಮಾನವನ್ನು ಹಾಗೂ ಮಾನಸಿಕವಾಗಿ ನೀವು ಧೈರ್ಯದಿಂದ ಎದುರಿಸಲಾಗದಂತಹ ಸಂದಿಗ್ಧ ಪರಿಸ್ಥಿತಿಗಳು ಈ ಆಗಸ್ಟ್ ತಿಂಗಳು ನಿಮ್ಮನ್ನು ಪರೀಕ್ಷೆ ಮಾಡುವ ಎಲ್ಲ ಅವಕಾಶಗಳಿದೆ. ಮೊದಲನೆಯದಾಗಿ ನೀವು ಅತಿ ಸೂಕ್ಷ್ಮಮತಿಗಳು. ಯಾವುದೇ ಆದರೂ ಸಹಿತ ಅತಿಯಾದರೆ ಒಳ್ಳೆಯದಲ್ಲ ಎಂಬುದನ್ನು ನಾನು ನಿಮಗೇನು ಹೇಳಿಕೊಡಬೇಕಾಗಿಲ್ಲ. ಅತಿಯಾಗಿ ಚಿಂತಿಸುವುದು, ಅತಿಯಾಗಿ ವ್ಯತಿರಿಕ್ತ ಯೋಚನೆ ಮಾಡುವುದು, ಅತಿಯಾಗಿ ನಕಾರಾತ್ಮಕ ಭಾವನೆಗಳನ್ನು ಹೊಂದುವುದು ಅಥವಾ ಅತಿಯಾಗಿ ಪ್ರೀತಿಸುವುದು, ಯಾವುದೇ ಅತಿಯಾದರೂ ಸಹಿತ ಅದು ಯಾರಿಗೇ ಆಗಲಿ ಒಳಿತನ್ನುಂಟು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ನೀವೊಂದು ನಿಯಂತ್ರಣ ಹೇರಿಕೊಳ್ಳಬೇಕು. ಉದ್ವಿಗ್ನರಾಗುವುದು, ಭಾವೋದ್ರಿಕ್ತರಾಗುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರವಾಗಲಾರದು. ಸಾಧ್ಯವಾದಷ್ಟು ವಸ್ತುಸ್ಥಿತಿಯನ್ನು ಅರಿಯಲು ಪ್ರಯತ್ನಿಸಿ. ನಿಮ್ಮ ಸುದೈವ ಫಲವೋ ಏನೋ ನಿಮ್ಮ ಮಕ್ಕಳು ನಿಮ್ಮ ಆರೈಕೆ, ಪ್ರೀತಿ, ಕಾಳಜಿಯನ್ನು ವಹಿಸಿಕೊಂಡು ನಿಮ್ಮ ಯೋಗಕ್ಷೇಮವನ್ನು ಮಕ್ಕಳು ನೋಡಿಕೊಳ್ಳಲಿದ್ದಾರೆ. ಕಾನೂನಾತ್ಮಕ ಹೋರಾಟಗಳಲ್ಲಿ ನಿಮಗೆ ಮುನ್ನಡೆ ಇದೆ. ಹಾಗೆಯೇ ಆಸ್ತಿ ವ್ಯಾಜ್ಯ ಇತ್ಯರ್ಥ, ಕ್ರಯ ವಿಕ್ರಯಗಳಲ್ಲಿ ಲಾಭವಿದೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಹಾಗೂ ಕಲಹ, ವಾಗ್ವಾದಗಳಾಗಬಹುದು. ಆದರೂ ಸಹಿತ ಸಂಗಾತಿಯ ಪ್ರೀತಿ, ಅನುರಾಗ ನಿಮ್ಮಲ್ಲಿ ಹೊಸ ಚೈತನ್ಯ ಹಾಗೂ ಸ್ಫೂರ್ತಿಯನ್ನು ತರಲಿದೆ. ಮೀನರಾಶಿ ಸಂಜಾತರು ಸಕಲ ಪೀಡಾ ಪರಿಹಾರಾರ್ಥಕವಾಗಿ ಹನುಮಾನ್ ಆಪದುದ್ಧಾರ ಸ್ತೋತ್ರ ಹಾಗೂ ಶ್ರೀ ವಿಶ್ವನಾಥಾಷ್ಟಕಂ ಪಠಿಸುವುದು ಸರ್ವ ಕ್ಲೇಶನಾಶಕ. ನಮಸ್ತೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ. ನಮಸ್ತೆ.